ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಅವರು ಉಕ್ರೇನ್ ಪ್ರವಾಸವನ್ನು ಮುಗಿಸಿದ್ದಾರೆ. ಉಕ್ರೇನ್ಗೆ ಹೋದ್ರು, ಜೆಲೆನ್ಸ್ಕಿಯನ್ನ ಭೇಟಿಯಾದ್ರು. ಈ ಸುದ್ದಿಯನ್ನ ಇಡೀ ವಿಶ್ವದ ಮಾಧ್ಯಮಗಳು ಕವರ್ ಮಾಡಿದ್ವು. ಬಹಳ ಇಂಟ್ರೆಸ್ಟ್ ಇಟ್ಟು ನೋಡ್ತಾ ಇದ್ವು. ಕೆಲವರು ಹೇಳಿದ್ರು ಅಮೆರಿಕದ ಒತ್ತಡಕ್ಕೆ ಮಣಿದು ಭಾರತ ಉಕ್ರೇನ್ ಪ್ರವಾಸವನ್ನ ಕೈಗೊಂಡಿದೆ, ಇಲ್ಲದೇ ಇದ್ರೆ ಮೋದಿ ಅಲ್ಲಿಗೇನು ಹೋಗ್ತಾ ಇರಲಿಲ್ಲ. ಹೀಗೆಲ್ಲ ಕೆಲವರು ವ್ಯಾಖ್ಯಾನ ಮಾಡಿದ್ರು. ಅದೇನೇ ಇರಲಿ, ಮೋದಿ ಉಕ್ರೇನ್ಗೆ ಹೋದ್ರು, ಏನ್ ಹೇಳಬೇಕಿತ್ತು ಅದನ್ನ ಹೇಳಿದ್ರು, ಏನ್ ಮಾಡಬೇಕಿತ್ತು ಅದನ್ನ ಮಾಡಿದ್ರು. ಹೆಚ್ಚು ಮಾತನಾಡಿಲ್ಲ, ಕಡಿಮೆಯೂ ಮಾತನಾಡಿಲ್ಲ. ತಾನೇನು ಸಂದೇಶ ಕೊಡಬೇಕಿತ್ತೋ ಆ ಕೆಲಸವನ್ನು ಮುಗಿಸಿ ಮೋದಿ ವಾಪಸ್ಸಾಗಿದ್ದಾರೆ. ಈ ಪ್ರವಾಸ ಮುಗಿತಿದ್ದಂತೆ ಮೋದಿಗೆ ಇನ್ನೊಂದು ದೇಶದಿಂದ ಇನ್ವಿಟೇಷನ್ ಬಂದಿದೆ. ಆ ದೇಶ ನಮ್ಮ ಬದ್ಧವೈರಿ ದೇಶ. ಮೋದಿ ಅಲ್ಲಿಗೆ ಹೋಗದೆ ಎಷ್ಟೋ ವರ್ಷವೇ ಆಗಿ ಹೋಗಿದೆ. ಈಗ ಮತ್ತೆ ಆ ದೇಶ ಮೋದಿಗೆ ಆಹ್ವಾನ ಕೊಟ್ಟಿದೆ. ಯಾವುದು ಆ ದೇಶ? ಪಾಕಿಸ್ತಾನ. ಪಾಕಿಸ್ತಾನದಿಂದ ಈಗ ಮೋದಿಗೆ ಇನ್ವಿಟೇಷನ್ ಬಂದಿದೆ, ನಮ್ಮ ದೇಶಕ್ಕೂ ಕೂಡ ಬನ್ನಿ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಮೋದಿಗೆ ಆಹ್ವಾನವನ್ನು ಕಳಿಸಿದ್ದಾರೆ. ಈಗ ಪ್ರಶ್ನೆ ಇರುವಂತಹದ್ದೇನು ಕೇಳಿದ್ರೆ, ಮೋದಿ ಪಾಕಿಸ್ತಾನಕ್ಕೆ ಹೋಗ್ತಾರಾ? ಪಾಕಿಸ್ತಾನದ ಪ್ರಧಾನಿ ಯಾಕೋಸ್ಕರವಾಗಿ ಮೋದಿಗೆ ಇನ್ವಿಟೇಷನ್ ಕಳುಹಿಸಿದ್ದಾರೆ? ಭಾರತದ ನಿರ್ಧಾರ ಏನಾಗಿರುತ್ತೆ? ಭಾರತ ಪಾಕಿಸ್ತಾನದ ಜೊತೆಗೆ ಸಂಬಂಧವನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಬಯಸುತ್ತಾ, ಅಥವಾ ಪಾಕಿಸ್ತಾನ ಭಾರತದೊಂದಿಗಿನ ಒಳ್ಳೆಯ ಸಂಬಂಧವನ್ನು ಬಯಸ್ತಾ ಇದೆಯಾ? ಈ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿದ್ದಾವೆ, ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ನರೇಂದ್ರ ಮೋದಿ ಅವರ ಉಕ್ರೇನ್ ಪ್ರವಾಸ ಮುಗಿತಿದ್ದಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನರೇಂದ್ರ ಮೋದಿಗೆ ಇನ್ವಿಟೇಷನ್ ಕಳಿಸಿದ್ದಾರೆ, ನಮ್ಮ ದೇಶಕ್ಕೂ ಬನ್ನಿ ಅಂತ. ಯಾಕೆ ಇನ್ವಿಟೇಷನ್ ಕಳಿಸಿದ್ದಾರೆ? ಈ ಬಾರಿ ಪಾಕಿಸ್ತಾನದಲ್ಲಿ SCO ಸಮಾವೇಶ ನಡೀತಾ ಇದೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಒಟ್ಟು 9 ದೇಶಗಳಿದ್ದಾವೆ: ರಷ್ಯಾ, ಕಜಕಿಸ್ತಾನ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ, ಪಾಕಿಸ್ತಾನ, ಭಾರತ, ಚೀನಾ, ತುರ್ಕ್ಮೇನಿಸ್ತಾನ. ಕಳೆದ ವರ್ಷ ಇರಾನ್ ಕೂಡ ಸೇರ್ಕೊಂಡಿದೆ. ಒಟ್ಟು 9 ದೇಶಗಳಿದ್ದಾವೆ. ಸೆಂಟ್ರಲ್ ಏಷ್ಯಾದ ಪಾಲಿಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಆದಂತಹ ಸಂಘಟನೆ ಅಂತ ಗುರುತಿಸಿಕೊಂಡಿದೆ. ಈ ಹಿಂದೆ ನರೇಂದ್ರ ಮೋದಿ ಅವರು ಇದರ ಎಲ್ಲ ಸಮಾವೇಶಕ್ಕೂ ಕೂಡ ಖುದ್ದು ಹಾಜರಾಗ್ತಾ ಇದ್ರು. ಆದರೆ ಕಳೆದ ಸಮಾವೇಶಕ್ಕೆ ನರೇಂದ್ರ ಮೋದಿ ಹಾಜರಾಗಿರಲಿಲ್ಲ. ಈ ಬಾರಿ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಅಧಿವೇಶನ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಎಲ್ಲ ದೇಶದ ಪ್ರಮುಖರಿಗೂ ಕೂಡ ಪಾಕಿಸ್ತಾನ ಆಹ್ವಾನ ಕಳುಹಿಸುತ್ತೆ. ರಷ್ಯಾದ ಪುತಿನ್ ಇರಬಹುದು, ಚೀನಾದ ಕ್ಸಿ ಜಿನ್ಪಿಂಗ್ ಇರಬಹುದು, ಇರಾನ್ನ ಅಧ್ಯಕ್ಷರಿರಬಹುದು, ಕಜಕಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕ್ಮೆನಿಸ್ತಾನ, ಭಾರತ, ಹೀಗೆ ಎಲ್ಲ ಪ್ರಮುಖರಿಗೂ ಕೂಡ ಆಹ್ವಾನ ಹೋಗಿದೆ. ಈಗ ಪ್ರಶ್ನೆ ಇರುವಂತಹದ್ದು, ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಹೋಗ್ತಾರಾ? ಯಾಕೆಂದ್ರೆ ಒಂದು ಪ್ರೋಟೋಕಾಲ್ ಇದ್ದೇ ಇರುತ್ತೆ. ಈ ಸಂಘಟನೆಯ ಸದಸ್ಯತ್ವವನ್ನು ಪಡೆದ ಮೇಲೆ ಒಂದು ಪ್ರೋಟೋಕಾಲನ್ನು ಭಾರತ ಪಾಲಿಸಲೇಬೇಕು. ಇಂತಹ ಸಮಾವೇಶ ಆದಂತಹ ಸಂದರ್ಭದಲ್ಲಿ ಸುಮ್ಮನೆ ಭಾರತ ಸ್ಕಿಪ್ ಮಾಡುವಂತಿಲ್ಲ. ಕಳೆದ ಬಾರಿ ಕಜಕಿಸ್ತಾನದಲ್ಲಿ SCO ಸಮಾವೇಶ ನಡೆದಿತ್ತು. ನರೇಂದ್ರ ಮೋದಿ ಅವರು ಹೋಗಿರಲಿಲ್ಲ. ಕಾರಣ ಏನು ಅಂತಂದರೆ, ಜುಲೈ ತಿಂಗಳಿನಲ್ಲಿ ನಡೆದಿತ್ತು. ಆಗ ಭಾರತದಲ್ಲಿ ಸೆಷನ್ ನಡೀತಾ ಇತ್ತು. ತುಂಬ ಇಂಪಾರ್ಟೆಂಟ್ ವಿಚಾರಗಳಿರುವ ಕಾರಣದಿಂದಾಗಿ ಸೆಷನನ್ನು ಸ್ಕಿಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನರೇಂದ್ರ ಮೋದಿ ಕಾರಣ ಕೊಟ್ಟಿದ್ರು. ಅಲ್ಲಿಗೆ S ಜೈಶಂಕರ್ ಅವರನ್ನು ಕಳುಹಿಸಿದ್ರು. ಈಗ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಪಾಕಿಸ್ತಾನದ ಈ SCO ಸಮಾವೇಶಕ್ಕೆ ನರೇಂದ್ರ ಮೋದಿ ಹೋಗ್ತಾರಾ? ಈ ಪ್ರಶ್ನೆಗೆ ಮಿತ್ರರೇ, ಇಲ್ಲ ಅನ್ನುವಂತಹ ಉತ್ತರ ಬಿಟ್ಟರೆ ಬೇರೆ ಉತ್ತರ ಇಲ್ಲ. ನರೇಂದ್ರ ಮೋದಿ ಹೋಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಭಾರತದ ನಿರ್ಧಾರಗಳು ಕಂಪ್ಲೀಟಾಗಿ ಬದಲಾಗಿದೆ. ಪಾಕಿಸ್ತಾನದ ಬಗ್ಗೆ ಯೋಚನೆಯನ್ನು ಮಾಡೋದಿಲ್ಲ. ಹಾಗಂತ ಭಾರತ ಕಂಪ್ಲೀಟಾಗಿ ಸ್ಕಿಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರನ್ನಾದರೂ ಕಳುಹಿಸಲೇಬೇಕು. ಯಾರನ್ನು ಕಳುಹಿಸುತ್ತೆ? ಅಧಿಕಾರಿ ಹಂತದವರನ್ನು ಕಳುಹಿಸುತ್ತಾ ಅಥವಾ ವಿದೇಶಾಂಗ ಸಚಿವರನ್ನು ಕಳುಹಿಸುತ್ತಾ? ಕಜಕಿಸ್ತಾನದ SCO ಸಮಾವೇಶಕ್ಕೆ S ಜೈಶಂಕರನ್ನ ನರೇಂದ್ರ ಮೋದಿ ಕಳುಹಿಸಿದ್ರು. ಈಗ ಪಾಕಿಸ್ತಾನಕ್ಕೆ ಏನು ಮಾಡುತ್ತೆ? ಇದು ಪ್ರಶ್ನೆ ಆಗಿದೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ 2015ಕ್ಕೆ ಕೊನೆಗೊಂಡು ಬಿಟ್ಟಿದೆ. ಆನಂತರ ಪಠಾಣ್ಕೋಟ್ ಅಟ್ಯಾಕು, ಉರಿ ಅಟ್ಯಾಕು, ಹೀಗೆ ಒಂದಾದ ಮೇಲೆ ಒಂದಾಯಿತು. ಭಾರತ ಅದಕ್ಕೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು ಎಲ್ಲ ಮಾಡ್ತು. ಎರಡೂ ದೇಶಗಳ ಸಂಬಂಧ ಹಾಳಾಗೋಗಿದೆ. ಆರ್ಟಿಕಲ್ 370 ರದ್ದಾಯ್ತಲ್ಲ, ಅದಾದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವ್ಯಾಪಾರ ಸಂಬಂಧ ಕೂಡ ಇಲ್ಲ. ಭಾರತ ಒಂದು ಸೂಜಿಯನ್ನು ಕೂಡ ಪಾಕಿಸ್ತಾನಕ್ಕೆ ವ್ಯಾಪಾರ ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಶತ್ರುತ್ವ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಆಹ್ವಾನ ಕೊಟ್ಟಿದೆ, ಮೋದಿಯನ್ನ ಬರಬೇಕು ಅಂತ ಕರೆದಿದೆ. ಆದರೆ ಭಾರತ ಈ ಸಂಘಟನೆಯನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿಲ್ಲ. ಯಾಕೆ ಅಂತಂದ್ರೆ, ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆ, ಇದನ್ನು ರೂಪಿಸಿದ್ದೇ ಚೀನಾದ ಮಾಸ್ಟರ್ ಮೈಂಡ್ ಇದು. 2001ರಲ್ಲಿ ಇದು ರೂಪ ತಳಿತು. ಇದರ ಮೂಲ ಉದ್ದೇಶ ಇದ್ದಿದ್ದೇನು ಗೊತ್ತಾ? ಅಂದರೆ ಇದರ ಅಬ್ಜೆಕ್ಟಿವ್ಸ್ ಇರ್ತಾವಲ್ಲ, ಅದರಲ್ಲಿ ಮೊದಲನೆಯದು ಬಾರ್ಡರ್ ಇಶ್ಯೂಗಳ ನಿವಾರಣೆ ಆಗಬೇಕು. ಈ ಸಂಘಟನೆಯ ಸದಸ್ಯ ದೇಶಗಳ ನಡುವೆ ಏನೇನು ಬಾರ್ಡರ್ ಸಮಸ್ಯೆಗಳಿದೆಯೋ, ಗಡಿ ಸಮಸ್ಯೆಗಳಿದೆಯೋ, ಅದನ್ನು ನಿವಾರಿಸಿಕೊಳ್ಬೇಕು. ಇದಕ್ಕೆ ಈ ಸಂಘಟನೆ ವೇದಿಕೆ ಆಗಬೇಕು ಅಂತ ಮೊದಲಿಗೆ ಇದರ ಅಬ್ಜೆಕ್ಟಿವ್ಸ್ನಲ್ಲಿ ಹೇಳಲಾಗಿದೆ. ಆದರೆ ಮಿತ್ರರೇ, ಇವತ್ತು ಬಾರ್ಡರ್ ಸಮಸ್ಯೆ ಇರೋದೆಲ್ಲಿ? ಚೈನಾ ಜೊತೆಗೆ ಯಾರ್ಯಾರು ಗಡಿ ಹಂಚಿಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಬಾರ್ಡರ್ ಸಮಸ್ಯೆ ಇದೆ. ಮತ್ತು ಇದನ್ನು ಬಗೆಹರಿಸಿಕೊಳ್ಳೋದು ಹೇಗೆ? ಈ ಸಂಘಟನೆಯನ್ನು ಹುಟ್ಟುಹಾಕಿದ್ದೇ ಚೀನಾ. ಬಾರ್ಡರ್ ಸಮಸ್ಯೆ ಇರೋದೇ ಚೀನಾ ನಡುವೆ. ಹೀಗಾಗಿ ಇದಕ್ಕೆ ಯಾವುದೇ ಅರ್ಥ ಇಲ್ಲ. ಎರಡನೇದಾಗಿ ಟೆರರಿಸಂ ವಿರುದ್ಧ ಹೋರಾಟ ಮಾಡಬೇಕು. ಇದು ಇದರ ಎರಡನೇ ಆಬ್ಜೆಕ್ಟಿವ್ಸ್. ಮಿತ್ರರೇ, ಇವತ್ತು ಟೆರರಿಸಂ ಅನ್ನು ಪೋಷಿಸ್ತಾ ಇರುವಂತದ್ದು ಯಾರು? ಪಾಕಿಸ್ತಾನಕ್ಕೆ ಬೆಂಬಲ ಯಾರು? ಚೀನಾ. ಅಲ್ಲಿಗೆ ಎರಡನೇ ಉದ್ದೇಶ ಕೂಡ ಏನು ಉಪಯೋಗಕ್ಕೆ ಬರೋದಿಲ್ಲ. ಮೂರನೇದಾಗಿ ಪ್ರಾದೇಶಿಕ ಭದ್ರತೆ. ಇವತ್ತು ಪ್ರಾದೇಶಿಕ ಭದ್ರತೆಗೆ ದೊಡ್ಡ ಥ್ರೆಟ್ ಯಾರು? ಚೀನಾ. ಹೀಗಾಗಿ ಮೂರನೇ ಉದ್ದೇಶ ಕೂಡ ಏನು ಉಪಯೋಗಕ್ಕೆ ಬರೋದಲ್ಲ. ನಾಲ್ಕನೇದಾಗಿ US ಇನ್ಫ್ಲುಯೆನ್ಸ್ ಅನ್ನು ಕಡಿಮೆ ಮಾಡಬೇಕು. ಸೆಂಟ್ರಲ್ ಏಷ್ಯಾದಲ್ಲಿ ಅಮೆರಿಕದ ಇನ್ಫ್ಲುಯೆನ್ಸ್ ಇರಬಾರ್ದು ಅಂತ. ಮಿತ್ರರೇ, ಈ ಚೀನಾ ಮಾತು ಕೇಳಿಕೊಂಡು ನಾವು ಅಮೆರಿಕವನ್ನು ಬಿಟ್ಟು ಕುಳಿತಿದ್ದೆ ಆದರೆ
ಲಾಸ್ ಆಗೋದು ಯಾರಿಗೆ? ಭಾರತಕ್ಕೆ ಅಥವಾ ಸೆಂಟ್ರಲ್ ಏಷ್ಯಾದ ದೇಶಗಳಿಗೆ. ಹೀಗಾಗಿ ಚೀನಾ ಮಾತನ್ನ ಈ ವಿಚಾರದಲ್ಲಿ ಕೇಳೋದಕ್ಕೆ ಯಾವ ದೇಶಗಳು ಸಿದ್ಧ ಇಲ್ಲ, ಇನ್ಕ್ಲೂಡಿಂಗ್ ಪಾಕಿಸ್ತಾನ ಕೂಡ ಸಿದ್ಧ ಇಲ್ಲ, ಅಮೆರಿಕವನ್ನು ನಾವು ಬಿಟ್ಬಿಡ್ಬೇಕು ಅಂತ. ಯಾಕೆಂದ್ರೆ ಅವರಿಗೆ ಇವತ್ತಲ್ಲ ನಾಳೆ ಭಾರತದ ವಿರುದ್ಧ ನಮಗೆ ಅಮೆರಿಕ ಸಹಾಯ ಮಾಡಬಹುದು ಅನ್ನುವಂಥ ನಂಬಿಕೆ ಪಾಕಿಸ್ತಾನಕ್ಕಿದೆ. ಈ ಕಾರಣದಿಂದಾಗಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆ ಇದರ ಉದ್ದೇಶವೇ ವಿಫಲವಾಗಿಬಿಟ್ಟಿದೆ. ಆದರೂ ಕೂಡ ಪ್ರತಿ ವರ್ಷ ಇದರ ಸಭೆ ಸೇರ್ತಾರೆ, ಎಲ್ಲ ದೇಶದ ಪ್ರಮುಖರು ಭಾಗಿಯಾಗ್ತಾರೆ, ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಭಾರತ ಕಳೆದ 2 ವರ್ಷದಿಂದ ಇದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಭಾರತ ಹೆಚ್ಚಾಗಿ ಬಿಮ್ಸ್ಟೆಕ್ ಬಗ್ಗೆ ಯೋಚನೆ ಮಾಡುತ್ತೆ, ಇಲ್ಲ ಬ್ರಿಕ್ಸ್ ಬಗ್ಗೆ ಯೋಚನೆ ಮಾಡುತ್ತೆ. ಉಳಿದಂತೆ ಈ SCO ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾರತದ ಅವಶ್ಯಕತೆ ಇರುವಂತಹದ್ದು ಈಗ ಸಾರ್ಕ್ ಮತ್ತು ಆಸಿಯಾನ್ ದೇಶಗಳ ಕೂಟ ಏನಿದೆ ಇದನ್ನು ಬಲಪಡಿಸುವಂತಹದ್ದು. ಯಾಕೆ ಗೊತ್ತಾ? ಸಾರ್ಕ್ ಇವತ್ತು ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದು ಹೋಗಿದೆ. ಸಾರ್ಕ್ನ ಅಸ್ತಿತ್ವವೇ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಭಾರತಕ್ಕೆ ಸಾರ್ಕ್ ಮುಖ್ಯ ಆಗುತ್ತೆ, ಆದರೆ ಪಾಕಿಸ್ತಾನದ ಕಾರಣದಿಂದಾಗಿ ಸಾರ್ಕ್ ಇವತ್ತು ಕಿಮ್ಮತ್ತನ್ನು ಕಳೆದುಕೊಂಡಿದೆ. ಹೀಗಾಗಿ ಭಾರತಕ್ಕೇನು ಈ SCO ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಹೀಗಾಗಿ SCO ಸಮಾವೇಶಕ್ಕೆ ನರೇಂದ್ರ ಮೋದಿ ಏನು ಹೋಗೋದಿಲ್ಲ. 2015ರಲ್ಲಿ ನವಾಜ್ ಶರೀಫ್ ಅವರ ಮೊಮ್ಮಗಳ ಮದುವೆ ಆಯಿತು ಪಾಕಿಸ್ತಾನದಲ್ಲಿ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ರು. ಅದಾದ ಬಳಿಕ ನಮ್ಮ ವಿದೇಶಾಂಗ ಸಚಿವರು ಕೂಡ ಭೇಟಿ ಕೊಟ್ಟಿದ್ರು. ಇದಾದ ಬಳಿಕ 2015ರ ನಂತರ ಭಾರತದ ಯಾವ ನಾಯಕನೂ ಕೂಡ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿಲ್ಲ. ನರೇಂದ್ರ ಮೋದಿ ಭೇಟಿ ಕೊಟ್ಟ ಕೆಲವೇ ದಿನಗಳಲ್ಲಿ ಪಠಾಣ್ಕೋಟ್ ದಾಳಿ ಆಗುತ್ತೆ. ಇದನ್ನು ಭಾರತ ಸಹಿಸಿಕೊಳ್ಳೋದಿಲ್ಲ. ಅದಕ್ಕೆ ಬದಲಾಗಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡುತ್ತೆ. ಹೀಗೆ ಅನೇಕ ಗೊಂದಲಗಳು ಎರಡೂ ದೇಶದ ನಡುವೆ ಇದೆ. ಈಗ ಕಳೆದ ಬಾರಿ ಈ SCOದ ಒಂದು ಸಮಾವೇಶ ಭಾರತದಲ್ಲಿ ಕೂಡ ನಡೀತು. ಅದು ವಿದೇಶಾಂಗ ಸಚಿವರ ಮಟ್ಟದ ಸಮಾವೇಶ. ಆ ಸಮಾವೇಶಕ್ಕೆ ಪಾಕಿಸ್ತಾನ ತನ್ನ ವಿದೇಶಾಂಗ ಸಚಿವರನ್ನು ಕಳುಹಿಸಿತ್ತು. ಆಗ ಬಿಲಾವಲ್ ಭುಟ್ಟೋ ಪಾಕಿಸ್ತಾನದ ವಿದೇಶಾಂಗ ಸಚಿವ ಆಗಿದ್ದ. ಆತ ಭಾರತಕ್ಕೆ ಬಂದಿದ್ದ. ಭಾರತಕ್ಕೆ ಬಂದ ಒಂದಷ್ಟು ಫೋಟೋಗಳಿಗೆ ಪೋಸ್ ಕೊಟ್ಟು ಹೋಗಿದ್ದ. ಈಗ ಭಾರತದ ನಿಲುವು ಏನಾಗಿರುತ್ತೆ? ಪಾಕಿಸ್ತಾನ ಅಂತೂ ವೆಲ್ಕಮ್ ಮಾಡಿದೆ, ನರೇಂದ್ರ ಮೋದಿ ಅವರು ಬರೋದಕ್ಕೆ ಆಹ್ವಾನವನ್ನು ಕಳುಹಿಸಿದೆ. ನರೇಂದ್ರ ಮೋದಿ ಅವರಂತೂ ಹೋಗುವಂತಹ ಸ್ಥಿತಿಯಲ್ಲಿಲ್ಲ. ವಿದೇಶಾಂಗ ಸಚಿವರು ಹೋಗ್ತಾರಾ? ಇದು ದೊಡ್ಡ ಪ್ರಶ್ನೆ. ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಮಿತ್ರರೇ, ನನಗನ್ನಿಸಿದ ಮಟ್ಟಿಗೆ ಭಾರತದ ಯಾವುದೇ ಡೆಲಿಗೇಷನ್ ಕೂಡ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ನಾವು ಕ್ರಿಕೆಟ್ ಟೀಮನ್ನು ಕಳುಹಿಸಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇದರ ಮಧ್ಯೆ SCO ಸಮಾವೇಶವನ್ನು ಭಾರತ ಸ್ಕಿಪ್ ಮಾಡೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಸದ್ಯ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ? ನಿರಂತರವಾಗಿ ಉಗ್ರವಾದಿಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ಪ್ರತಿದಿನ ದಾಳಿ ಆಗ್ತಾ ಇದೆ. ಸೈನಿಕರು ಮತ್ತು ಉಗ್ರವಾದಿಗಳ ನಡುವೆ ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ಇದನ್ನೆಲ್ಲ ಮಾಡಿಸ್ತಾ ಇರುವಂಥದ್ದು ಯಾರು? ಪಾಕಿಸ್ತಾನ. ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಾಂತಿಯುತವಾಗಿ ಎಲೆಕ್ಷನ್ ಆಗಬಾರ್ದು, ಅಲ್ಲೊಂದು ರಾಜ್ಯ ಸರ್ಕಾರ ನಿರ್ಮಾಣ ಆಗಲೇಬಾರ್ದು, ಜಮ್ಮು ಕಾಶ್ಮೀರದ ಜನ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಪಾಕಿಸ್ತಾನ ದೊಡ್ಡದಾಗಿ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಪಾಕಿಸ್ತಾನ ಭಾರತದೊಳಗೆ ಉಗ್ರಗಾಮಿಗಳನ್ನು ಕಳುಹಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಕಡೆ ಪರಸ್ಪರ ಗುಂಡಿನ ದಾಳಿ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಭಾರತ ಹೋಗಿ ಮಾತುಕತೆ ಕೂರೋದಕ್ಕೆ ಸಾಧ್ಯ ಇದೆಯಾ? ಅಂಥದ್ರಲ್ಲಿ ಸರ್ಕಾರ ಮಟ್ಟದ ಯಾವುದೊಂದು ನಿಯೋಗವೋ ಯಾವುದೋ ಮಿನಿಸ್ಟ್ರೋ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅಕ್ಟೋಬರ್ 15 ಮತ್ತು 16ನೇ ತಾರೀಕು ಈ ಸಮಾವೇಶ ಪಾಕಿಸ್ತಾನದಲ್ಲಿ ನಡೆಯೋದು. ಅಷ್ಟರೊಳಗಾಗಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಭಾರತ ಇದಕ್ಕೆ ಖಂಡಿತವಾಗ್ಲೂ ಕೂಡ ರೆಸ್ಪಾಂಡ್ ಮಾಡುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ನಿಮಗೇನನ್ಸುತ್ತೆ? ಭಾರತ ತನ್ನ ನಿಯೋಗವನ್ನು ಕಳುಹಿಸಬೇಕಾ ಬೇಡವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.